ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸಖತ್ತಾಗಿರೋ ಒಂದು ಸ್ವೀಟ್ ರೆಸಿಪಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೇದಾಗಿ ಕಾಜು ಬರ್ಫಿ ಮಾಡೋದಕ್ಕೆ ಒಂದು ಜಾರಿಗೆ 1 ಕಪ್ ಗೋಡಂಬಿ, ಅದನ್ನ ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ನಂತರ ಒಂದು ಪ್ಯಾನಿಗೆ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ, 1 ಬೌಲ್ ಸಕ್ಕರೆ ತೊಗೊಂಡ್ರೆ ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕಬೇಕು. ಅರ್ಧ ಬೌಲ್ ನೀರು, ಒಂದೆಳೆ ಪಾಕ ಮಾಡಿಕೊಂಡ್ರೆ ಸಾಕು, ತುಂಬ ಗಟ್ಟಿಗೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿ ಬರೋವರೆಗೂ ಮಿಕ್ಸ್ ಮಾಡ್ತಾಯಿರಿ. ಈ ಥರ ಕುದ್ಮೇಲೆ ಚೆನ್ನಾಗಿ ಕುದಿಬೇಕು. ಆವಾಗ ಸೌಟಲ್ಲಿ ಸ್ವಲ್ಪ ತೊಗೊಂಡು ಒಂದೆಳೆ ಪಾಕ ಬಂದಿದೆಯಾ ಅಂತ ನೋಡ್ಕೋಬೇಕು. ಒಂದೆಳೆ ಪಾಕ ಬಂದಿದ್ದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಪೌಡ್ರು ಮಾಡ್ಕೊಂಡಿರೋ ಅಂಥ ಗೋಡಂಬಿ ಪೌಡರ್ನ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು ಗಂಟು ಕೂಡ ಇರಬಾರ್ದು, ಒಂದು ಗಂಟು ಕೂಡ ಆಗಬಾರ್ದು. ಆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಆದಮೇಲೆ ಮೇಲಿಂದ ಸ್ವಲ್ಪ ಬಿಟ್ಟು ನೋಡಿ. ಈ ಥರ ಲೇಯರ್ ಟೈಪಲ್ಲಿ ಬಂದಿದೆ ಅಂದರೆ ಆಲ್ಮೋಸ್ಟ್ ಕಾಜು ಬರ್ಫಿ ರೆಡಿ ಆಗಿದೆ ಅಂತ ಅರ್ಥ. ಹಿಂಗೆ ಇನ್ನೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಬಂದಮೇಲೆ ಅರ್ಧ ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ಕಾಜು ಬರ್ಫಿ ರೆಡಿಯಾಗಿದೆ ನೋಡಿ. ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ, ಪ್ಲೇಟಿಗೆ ನಾವು ಮಾಡಿರೋಂಥ ಕಾಜು ಬರ್ಫಿಲಿ ಏನೇನಿದೆ ಅದನ್ನ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ಸೆಟ್ ಆಗಬೇಕು. ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡು ಒಂದು ಚಪಾತಿ ಲಟ್ಟಿಸೋ ಲಟ್ಟಣಿಗೆಯಿಂದ ಒತ್ಕೊಂಡು ನಮಗೆ ಬೇಕಾಗಿರೋ ಶೇಪಿಗೆ ಕಟ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋ ಕಾಜು ಬರ್ಫಿ ರೆಡಿ ಆಗುತ್ತೆ. ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೀವು ಕೂಡ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.